ದಸರಾ ಗೊಂಬೆ. ದಸರಾ ಗೊಂಬೆ. ದಸರಾ ಗೊಂಬೆ. ಗೊಂಬೆ. ದಸರಾ ಗೊಂಬೆ. ದಸರಾ ಗೊಂಬೆ. ದಸರಾ ಗೊಂಬೆ. ದಸರಾ ಗೊಂಬೆ. ನಮ್ಮ ದಸರಾ ನಮ್ಮ ಹೆಮ್ಮೆ. ದಸರಾ ಗೊಂಬೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಬಂದು ದಸರಾ ಗೊಂಬೆ. ಇದು ನೀವು ನೋಡ್ತಿದ್ದೀರಲ್ಲ ದಸರಾ ಗೊಂಬೆ. ಈ ದಸರಾ ಗೊಂಬೆ ಆಚರಣೆ ನಡೆಸ್ಕೊಂಡ್ಬರ್ತಿರೋರು ವಾಸುದೇವ ದೂಪ್ನಹಳ್ಳಿಯಲ್ಲಿರೋರು. ಇವರು ಇದರ ಇತಿಹಾಸ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ, ಯಾವಾಗಿಂದ ಇಟ್ಟು ಈ ಕಲೆಕ್ಷನ್ ಇಷ್ಟೊಂದಿದೆ ಗೊಂಬೆಗಳು, ನಿಮಗೆ ಇನ್ನೂ ಹಲವಾರು ಇದೆ, ಮನೆಯಲ್ಲೂ ಒಳಗಡೆನೂ ಇಟ್ಟಿದ್ದಾರೆ, ಅದೆಲ್ಲ ತೋರಿಸ್ತೀನಿ. ಬನ್ನಿ ಫಸ್ಟ್ ಅವ್ರನ್ನ ಮಾತಾಡ್ಸೋಣ. ಮತ್ತು ಈ ಗೊಂಬೆಗಳನ್ನ ಇಡೋದು ಹೇಗೆ ಪ್ರಾರಂಭವಾಯಿತು ಸರ್? ನಮಸ್ಕಾರ, ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ಹೆಸರು ವಾಸುದೇವ. ನಮ್ಮ ತಾತ ಬರೀಟಪ್ಪ ಉರೂಫ್ ಅಲಿಯಾಸ್ ವೀರಭದ್ರಪ್ಪ, ನಮ್ಮ ತಂದೆ ವಿ ಎಂ ಆಂಜಿನಪ್ಪ, ನಮ್ಮ ತಾಯಿ ಜಯಲಕ್ಷ್ಮಮ್ಮ. ಇವರು ನಮ್ಮ ತಂದೆನ ಮದುವೆ ಆದಮೇಲೆ ಯಾರು ನಮ್ಮ ತಾಯಿ, ಅವಾಗ ಇದು ಅವ್ರಿಗೆ ಅವ್ರ ಅಜ್ಜಿ ಕೊಟ್ಟಿದ್ದಂತೆ ಒಂದು ಗೊಂಬೆನ. ಅದು ಸತತವಾಗಿ ಇವಾಗ 56ನೇ ವರ್ಷ. ನಾವು ಒಟ್ಟು ಗುಮ್ಮಡಿ ಕುಟುಂಬ, ಅದರಲ್ಲಿ 3 ಭಾಗ ಆಗಿ ನಂತರ ನಾವು ಇಂಡಿಪೆಂಡೆಂಟ್ ಆದಮೇಲೆ ನನಗೆ ಇದು ಸಿಕ್ಕಿದಂತ ನಾವು ಒಂದೊಂದು ತಂದು ನಾವು ಈಗ ಪೂರ್ತಿ ಆದಮೇಲೆ ಎಲ್ಲರನ್ನೂ ಫ್ಯಾಮಿಲಿ ಗ್ಯಾದರಿಂಗ್ ಮಾಡೋಣ ಅಂತೇಳಿ ಎಲ್ಲರನ್ನೂ ಕರೆದು ಈ ಸರಿ ನಾವು ಇದನ್ನು ಕೂರಿಸಿ ಎಲ್ಲರನ್ನೂ ಕರೆಸಿ. ಸರ್, ಇದು ನಿಮ್ಮ ಮೊದಲನೇ ಗೊಂಬೆ ಯಾವುದು ಇರಲಿ? ನಮ್ಮ ತಾಯಿ ಅವರು ಕೊಟ್ಟಿದ್ದು ಅದು ಪಟ್ಟದ ಬೊಮ್ಮೆ, ಅದು ಒಳಗಡೆ ಇದೆ ನೋಡಿ. ಇದು ಹೊಸದು ಈ ಸರಿ ಪಟ್ಟದ ಬೊಮ್ಮೆ. ಇದು ಬಂದ್ಬಿಟ್ಟು ನಮ್ಮ ಅಕ್ಕಂದು ಗಿಫ್ಟಾಗಿ ಕೊಟ್ಟಿದ್ದು. ಏನೇನು ಸ್ಪೆಷಲ್? ಪಟ್ಟದ ಬೊಮ್ಮೆ ಇಲ್ಲದಿರೋದ್ರೆ ದಸರಾ ಇಲ್ಲ. ಮುಖ್ಯ ಹೌದು, ಅದು ದಸರಾ ಅಂದರೆ ಪಟ್ಟದ ಬೊಮ್ಮೆ ಅದು ಇರಲೇಬೇಕು, ರಾಜಾರಾಣಿ. ಅವರು ಅದು ಮಣ್ಣಿಂದ ಮಾಡಿರೋದು? ಅಲ್ಲ, ಅದು ಮರದ್ದು. ಅದು ಮರದ್ದು. ಇದೆಲ್ಲ ಕ್ಲೇ, ಇದೆಲ್ಲ ಮಣ್ಣು, ಇದೆಲ್ಲ ಮಣ್ಣು, ಎಲ್ಲ ಮಣ್ಣು, ಎಲ್ಲ ಕ್ಲೇ, ಇದು ಮಣ್ಣು. ಆಮೇಲೆ ಇದು ಪೇಪರ್ ಮೆಷ್. ಇದು ಪ್ರತಿ ವರ್ಷ ಆಚೆಯಿಂದ ತರಿಸ್ತೀರಾ? ಈಗ ಪ್ರತಿ ವರ್ಷ ಒಂದೊಂದು ಹೊಸದು ತರ್ತೀವಿ. ಈ ವರ್ಷ ಬಂದ್ಬಿಟ್ಟು ಅದೇ ಸ್ಪೆಷಲ್ಲು. ಅದನ್ನ ಬಿಟ್ಟರೆ ನೋಡಿ, ನಮ್ಮ ಮಗಳು ಪಲ್ಲವಿ, ಅವಳು ಪುನೀತ್ ರಾಜ್ಕುಮಾರ್ದು ಬೇಕೇ ಬೇಕು ಅಂತೇಳಿ ಹಠ ಮಾಡಿರೋದ್ರಿಂದ ಅದೊಂದು ತಂದ್ವಿ. ಆನಂತರ ಈ ವಿವೇಕಾನಂದ ಸ್ವಾಮಿ ಅದೊಂದು ಇರಲಿಲ್ಲ, ಅದೊಂದು ತಂದ್ವಿ. ಅದನ್ನ ಬಿಟ್ಟರೆ ಇನ್ಯಾವುದು ಇಲ್ಲ. ಅದು ಇದು ನೋಡಿ, ಇದು ಬಂದ್ಬಿಟ್ಟು ತಿರುಪತಿ ನಮ್ಮ ಬ್ರಹ್ಮೋತ್ಸವ ಸೆಟ್ಟು. ಇದು ತಿರುಪತಿ ಬ್ರಹ್ಮೋತ್ಸವ ಸೆಟ್ಟು. ಇದು ಹರಿಗೇಟ್ರ, ಅದು ರಾಮಾನುಜಾಚಾರ್ಯರು ಅವರು ಶಿಷ್ಯಂದರು, ಇವರೆಲ್ಲ ಸೀತಾ ಕಲ್ಯಾಣ. ಇದು ಆ ನಂತರ ಇದು ಆಂಜನೇಯಂದು, ಒಂದೊಂದು ಗೊಂಬೆ ಇದು ದಶಾವತಾರ. ಇದು ಶ್ರೀನಿವಾಸ ಕಲ್ಯಾಣ, ನಮ್ಮ ಅಷ್ಟಲಕ್ಷ್ಮಿಯರು ಅವರು. ಆನಂತರ ಬಂದರೆ ನಮ್ಮ ಅಂಬುಜಮ್ಮ ಸೆಟ್ಟು ಪೂರ್ತಿ, ಅದು ಅವ್ರು 360 ದೇವತೆಗಳಿದ್ದಾರೆ. ಅದರಲ್ಲಿ ನಮಗೆ ಸಿಕ್ಕಿರೋದು ಇಷ್ಟೇ. ಅದು ನೆಕ್ಸ್ಟ್ ತರ್ತೀನಿ ಮಾಡಿ. ಅದು ನಮ್ಮ ತಿರುವಳ ಇವರು ದೇವರುಗಳು 7 ಜನ ಸಪ್ತಋಷಿಗಳು. ಅದನ್ನು ಬಿಟ್ಟರೆ ನೆಕ್ಸ್ಟು 6 ಪಡೆ ಅಂತೇಳಿ ತಮಿಳುನಾಡಲ್ಲಿ ಇದೆಯಲ್ಲ, ಆ ದೇವಸ್ಥಾನಗಳು. ಅದು ಟೋಟಲ್ 9 ಪಡೆ ಇರೋದು. ಅದು ನಮ್ಮ ಧ್ವಜ ಸೇರಿ, ಗರುಡ ಧ್ವಜ ಸೇರಿ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಕಾಳಭೈರೇಶ್ವರ ನೋಡಿ, ಅಲ್ಲಿದ್ದಾರೆ. ಅಯ್ಯಪ್ಪ ಇಸ್ ವೆರಿ ಪವರ್ಫುಲ್ ಕಾಳಭೈರೇಶ್ವರ ಅಲ್ಲಿ ಈ ಕೆಳಗಡೆ. ಅದು ಇದೆಯಲ್ಲ, ನಾಯಿ ಇದೆಯಲ್ಲ, ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಮಂಜುನಾಥ ಸ್ವಾಮಿ ಗೊತ್ತಲ್ಲ. ಇದು ಮ್ಯೂಸಿಕಲ್ ಗಣೇಶ. ಅದನ್ನು ಬಿಟ್ಟರೆ ಇಲ್ಲಿ ಯೋಗಾಸನ ಮಾಡ್ತಾ ಇರೋ ಗಣೇಶ. ಇದೊಂದು ಕೈಲಾಸದ್ದು ಒಂದು ಸೀಕ್ವೆನ್ಸು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದು ಶ್ರವಣ ಮಹಾರಾಜ ಅವ್ರ ತಾಯಿ ತಂದೆಗೆ ಕರ್ಮಿಗಳಿರಲ್ಲ, ಯಾವುದು ಯೋಗ ಗಣೇಶ, ಯೋಗ ಮಾಡ್ತಾ ಇರೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದರಲ್ಲಿ ಬಕಾಸುರ ಒಂದು, ಅದು ಮುಂದೆ ಇರೋದು. ಅದು ಇರೋದು ನೋಡಿ, ಸೀಮಂತ ಸೆಟ್ ಒಂದು, ಅದು ಪೊಂಗಲ್ ಸೆಟ್ ಒಂದು, ಅಯ್ಯಪ್ಪಂದು. ನೋಡಿ ಈ ಕಡೆ ಬಂತು ಅಂದರೆ ಇದು ಎಷ್ಟನೇ ವರ್ಷ ಆಚರಣೆ? ಇದು 56ನೇ ವರ್ಷ. ಫ್ಯಾಮಿಲಿ. ಹೌದು. ನೋಡಿ ಇದು ಬಂದ್ಬಿಟ್ಟು ಕುಂಭಕರ್ಣ. ಇದು ಬಂದ್ಬಿಟ್ಟು ಮಂಡೋದರಿ ಸೆಟ್. ಮಂಡೋದರಿ ಅದು ಯೇಸು ಕ್ರಿಸ್ತಂದು ಹುಟ್ಟೋದು ಒಂದು ಸೀನ್. ಅದು ಯಾವನು ಭೇದ ಭಾವ ಮಾಡಬಾರ್ದು ಅಂತ ಅವ್ರದ್ದು ಇಟ್ಟಿದ್ದೀವಿ. ಮಣ್ಣು ಅಲ್ಲದೆ ಬೇರೆ ಯಾವ ಗೊಂಬೆ ಇದೆ? ಬೇರೆ ಯಾವುದಿಲ್ಲ. ಇದು ಪೇಪರ್ ಮೆಷಿನ್ ಇದೆ. ಪೇಪರ್ ಮೆಷಿನ್, ಅದೊಂದು ರೇಡಿಯಂ ಇದೆ. ಇದು
ವಿವೇಕಾನಂದದ್ದು ಬುದ್ಧದು ಬುದ್ಧದು ರೇಡಿಯಂ ರೇಡಿಯಂ ಲೈಟ್ ಎಲ್ಲ ಆಫ್ ಮಾಡಿದ್ರೆ ಹಾ. ಅದು ಗ್ಲೋ ಆಗುತ್ತೆ. ಅದೇ ಗಿಫ್ಟ್ ಕೊಟ್ಟಿಲ್ಲ ಇಲ್ಲ ನಾವೇ ಪರ್ಚೇಸ್ ಮಾಡಿದ್ದು. ಇದು ಗಿಫ್ಟ್ ಕೊಟ್ಟಿದ್ದು ಕಾಣಿ. ಗಿಫ್ಟ್ ಬಂದಿರೋದು ಇದು ಗಿಫ್ಟ್ ಬಂದಿರೋದು ಎರಡು ಈ ಸಾರಿ ನಮ್ಮ ಅಕ್ಕನ ಮಕ್ಕಳು ತಂದ್ಕೊಟ್ರು. ಅದು ಮೇನ್ ಬಂದ್ಬಿಟ್ಟು ಈ ಗೊಂಬೆಯಲ್ಲಿ ಇಡೋದಕ್ಕೆ ಕಾರಣ ನಮ್ಮ ಸಿಸ್ಟರ್ಸು, ನಮ್ಮ ದೊಡ್ಡಕ್ಕ ಹೊಸಕೋಟೆಯಲ್ಲಿ ಇದ್ದಾರೆ ಪದ್ಮಕ್ಕ, ಅವ್ರು ಇರ್ತಾರೆ. ಅವರೇ ಬಂದಿಡೋದು. ಆಮೇಲೆ ಅವರು ಇಡ್ತಾರೆ, ಚಿಕ್ಕಕ್ಕನೂ ಇಡ್ತಾರೆ, ದೊಡ್ಡಕ್ಕನೂ ಇಡ್ತಾರೆ. ಚಿಕ್ಕಕ್ಕ ಬಂದು ಪ್ರಭಕ್ಕ, ಅವರು ಕೋರಮಂಗಲದಲ್ಲಿ ಇರ್ತಾರೆ, ಅವ್ರು ಇರ್ತಾರೆ. ಅವರು ಇಡ್ತಾರೆ. ಅಂದ್ರೆ ಈಗ ಎಷ್ಟು ದಿನ ಇರುತ್ತೆ ದಸರಾ? ನಾವು ಇವಾಗ ನಮ್ಮ ಅಕ್ಕನ ಮಗ ಅಮೇರಿಕಾದಿಂದ ಬರ್ತಾ ಇದ್ದಾನೆ 5ನೇ ತಾರೀಕು. 5ನೇ ತಾರೀಕುವರೆಗೂ ಇಟ್ಟಿರ್ತೇವೆ. ಅಂದ್ರೆ ನಾರ್ಮಲ್ ಆಗಿ ದಸರಾ ಟೈಮಲ್ಲಿ ಅಷ್ಟೇ ವಿಜಯದಶಮಿ ಅಂದ್ರೆ ದಸರಾ ಟೈಮಲ್ಲೇ ಇಡೋದು. ದಸರಾ 9 ದಿನ 9 ದಿನ ನವಗ್ರಹ. ಹೌದು. ಸರ್ ಈಗ ನಾವು ಗದೆನೂ ಇಟ್ಟಿದ್ದೀರಾ ಬೊಂಬೆ ಜಾಗದಲ್ಲಿ? ನಾವು ಒಂದು 21 ಸರಿ ನಾಟಕ ಆಡಿದ್ವಿ. ನಾಟಕ ಹೌದು. ಎಲ್ಲ ಆಡ್ತಿದ್ದು ಶ್ರೀಕೃಷ್ಣ ಸಂಧಾನ ಎಲ್ಲ ಕಡೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಇಲ್ಲಿಂದ ನಾವು ಅಟ್ಟಿಲಕ್ಕಮ್ಮನ ದೇವಸ್ಥಾನದಲ್ಲಿ ಹೋಗಿದ್ದೀವಿ. ಇದು ಏನಿದು? ಮೈಸೂರು ಜಗನ್ಮೋಹನ್ ಪ್ಯಾಲೇಸು. ಇದು ಬಂದ್ಬಿಟ್ಟು ಇದು ಬೊಂಬಲ್ ಮಾಡಿದ್ರು. ಬೊಂಬಲ್ ಹೌದು. ನಾವು ಪ್ರಾಕ್ಟೀಸ್ ಬಂದ್ಬಿಟ್ಟು ಇದರಲ್ಲೇ ಮಾಡ್ತಾ ಇರೋದು. ಸೊ ಇವತ್ತು ಸರಸ್ವತಿ ಪೂಜೆ ಆಗಿರೋದ್ರಿಂದ ಅದನ್ನ ಇಟ್ಟಿದ್ದೀವಿ. ಅದಕ್ಕೆ ಆಗಿಂದ ನೀವು ಸುಮ್ಮನೆ ಇದ್ದೀರಾ. ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನೋಡಿ ಇದೆ ಫಸ್ಟ್ ನಮ್ಮ ಅತ್ತೆ ಕೊಟ್ಟಿದ್ದಾರೆ. ಮೊದಲನೇ ಬೊಂಬೆ ಅದೇನೆ. ಅದರಿಂದ ಈಗ ಇಷ್ಟೊಂದು ಬೊಂಬೆ ಜೋಡಿಸಿಟ್ಟಿರೋದು. ಈ ಸ್ವಲ್ಪ ಇದು ಡೆಲ್ಲಿ ಆಗಿದೆ. ಡೆಲ್ಲಿಯಿಂದ ತರಿಸಿರೋದು. ಇದು ಕರ್ಮಾಲಿ ಅಲ್ವಾ? ಕರ್ಮಾಲಿ. ಇದು ರಾಘವೇಂದ್ರ ಸ್ವಾಮಿ ಮಗು ನೀರಲ್ಲಿ ಬಿದ್ದುಬಿಟ್ಟು ಮುಂದೆ ಬರೋ? ಅದು ಅವ್ರ ಅಪ್ಪ ಅಮ್ಮ ಬಂದು ರಾಘವೇಂದ್ರ ಸ್ವಾಮಿ ಅಂತ ಬೇಡ್ಕೊಳ್ತಾರೆ ನನ್ನ ಮಗುಗೆ ಪ್ರಾಣ. ಅಂದ್ರೆ ಅದೊಂದು ಸ್ಟೋರಿ. ಆಮೇಲೆ ಇಲ್ಲಿ ರಿಸೆಪ್ಷನ್ ಸೆಟ್, ಮದುವೆ ರಿಸೆಪ್ಷನ್ ಸೆಟ್. ಅದಾದ್ಮೇಲೆ ಅಲ್ಲಿ ಕಾಫಿ ಟೀ ಪೇಪರ್ ಓದ್ಕೊಂಡು ಕಾಫಿ ಟೀ ಕುಡಿತಾರೆ ಮನೆಯಲ್ಲಿ ಬೆಳಗಿನ ಜಾವ. ಗೋಲಾಪುರ್ ಈ ಸರಿ RCB ಗೆದ್ದಿರೋದ್ರಿಂದ ಇವ್ರ ತಮ್ಮ ನವೀನ್ ಅಂತ ಅವರು ಇದನ್ನ ಜೋಡಿಸಿದ್ರು. ಅವರು ಇದು ಬಂದ್ಬಿಟ್ಟು ಬಾಜಾ ಭಜಂತ್ರಿ ದೇವಸ್ಥಾನದ್ದು ಸೀಟು. ಅದು ಬಿಟ್ಟರೆ ಮತ್ತೆ ರೊಬ್ಬಕಲ್ಲು ಅದು ಇದು ಅವ್ರ ಬಾವ ಬಾಬಿ ನಮ್ಮ ದೇವ್ರ ಮನೆ. ಇದು ನವೀನ ಅವರೇ ಇಲ್ಲಿ ಬನ್ನಿ. ಇಲ್ಲಿ ಹಂಗೆ ನೋಡಿ, ಇದು ನಮ್ಮ ಮೈಸೂರು ನಾಲ್ವಡಿ ಕೃಷ್ಣರಾಜ್ ನೋಡಿದ್ರು. ನಮ್ಮ ಇದು ಅಣ್ಣವರು ವಿವೇಕಾನಂದರು, ನಮ್ಮ ಅಕ್ಕನ ಮಗ ಅಮೇರಿಕಾದಿಂದ ತಂದಿರೋದು ಪೀಸ್. ಇದನ್ನು ಕೊಟ್ಟ, ಇದನ್ನು ಇಡ್ರಿ ಅಂತೇಳಿ. ಬಟ್ ಅಲ್ಲಿ ಸಫಿಷಿಯಂಟ್ ಜಾಗ ಅದು ಬೇಡ ಅಂತೇಳಿ ಸಪ್ರೇಟ್ ಆಗಿದೆ. ಇದು ಆಂಟಿಕ್ ಪೀಸ್ ಸಪ್ರೇಟ್ ಆಗಿದೆ. ರಾಜ್ಕುಮಾರ್ ಹಳೆ ಫೋಟೋ. ಹೌದೌದು. ಸರ್ ಈ ವರ್ಷ ಎಷ್ಟೊಂದು ಬೊಂಬೆ ಇಟ್ಟಿದ್ದೀರಾ? ಇದರಲ್ಲಿ ಸುಮಾರು ಎಷ್ಟು ಬೊಂಬೆ ಇರ್ಬೋದು? ಒಂದು 400 ಬೊಂಬೆ. 400 ಪೀಸ್. 400 ಪೀಸ್ ಅಂದ್ರೆ ಒಂದು 200 ಕತೆ ಕೂಡ ಇದೆ. ಇನ್ನೂ ಜಾಸ್ತಿ ಇದೆ. ಹೇಳಕ್ ಹೋಯ್ತು ಅಂದ್ರೆ ಇವತ್ತೆಲ್ಲ ಬೇಕು ನನಗೆ. ಅಂದ್ರೆ ಮುಂದಕ್ಕೆ ಇನ್ನೂ ಹೆಚ್ಚು ಮಾಡ್ತಾ? ಹೌದು ಸರ್, ಮಾಡ್ತೀನಿ. ಇವಾಗ ನಿನ್ನೆ ಒಬ್ರು ಬಂದ್ಬಿಟ್ಟು ಇದು ಮಂಡೋದರಿ ಸೆಟ್. ಮಂಡೋದರಿ ಇಟ್ಟರೆ ಅವರು ಯಜಮಾನರು ರಾವಣನ ಇಟ್ಟಿಲ್ಲ ಅಂತೇಳಿ ಒಬ್ರು ತಲೆಯಲ್ಲಿ ಉಡಾಬೇಕು. ಆಮೇಲೆ ನಾವು ತಿರುಳು ಆಗಿರೋದ್ರಿಂದ ಕರ್ಗಾರನ ನೀವು ಯಾಕೆ ಇಟ್ಟಿಲ್ಲ ಅಂತೇಳಿ ಒಬ್ರು ಕೇಳಿದ್ರು. ಸುಮಾರು ಈ ಥರ ಬೇರೆ 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 ಎಲ್ಲ ಬಂದು ಕೇಳ್ತಾ ಇದ್ದಾರೆ. ಅದು ಇಡಬೇಕು. ಗೊಂಬೆಗಳು ಎಲ್ಲಿಂದ ತರಿಸ್ತಾ ಇದ್ದೀರಾ ನೀವು? ನಾನು ಮೈಲಾಪುರ, ಚೆನ್ನೈ. ಮೈಲಾಪುರ, ಚೆನ್ನೈ, ಮೈಸೂರವರೆಗೂ ಹೋಗ್ತೀನಿ. ಮೈಸೂರಿನವರೇ ಒಬ್ಬರನ್ನ ಕರೆಸಿದ್ವಿ. ಅವ್ರು ನೋಡಿ ಎಲ್ಲ ಇಟ್ಟು ನೀವು ನಮ್ಮ ಮೈಸೂರು ಅಂಬಾರಿನೇ ಇಟ್ಟಿಲ್ಲ ಅಂತ ಹೇಳಿದ್ರು. ಸೊ ಅದನ್ನು ನಾವು ಆರ್ಡರ್ ಮಾಡಿದ್ವಿ. ಶಾರ್ಟ್ಲಿ ಬರುತ್ತೆ. ಬೇರೆಯವ್ರು ಬಂದು ಇದನ್ನ ನೋಡ್ಬೇಕು ಅನ್ನೋರು, ಇಲ್ಲ ನೀವು ವಿಡಿಯೋ ಮಾಡಬೇಕು ಅನ್ನೋದು ಎಲ್ಲಿ ಬರ್ಬೇಕು? ಬೆಳಗ್ಗೆ ಲೊಕೇಶನ್ ನಂಬರ್ A ವಾಸುದೇವ, ನಂಬರ್ 17, ದೂಪನಹಳ್ಳಿ, HL 2 ಅಂತ, ಇಂದಿರಾನಗರ, ಬೆಂಗಳೂರು 8. ಅಂದ್ರೆ ಇದು ನಿಯರ್ ಬೈ ಏನು ಲೊಕೇಶನ್ ಇದೆ? ಲೊಕೇಶನ್ 100 ಫೀಟ್ ರೋಡ್, 100 ಫೀಟ್ ರೋಡ್, ಇಂದಿರಾನಗರ ಆಪೋಸಿಟ್ ನ್ಯೂ ನೆಕ್ಸ್ಟ್ 5ನೇ ತಾರೀಕು ಬಂದು ನೋಡ್ಬೋದು. ಬೆಳಗ್ಗೆ 10ರಿಂದ ಸಂಜೆ 10ರವರೆಗೂ ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗೋದು. ನೋಡಿದ್ರಲ್ಲ ವ್ಯೂವರ್ಸ್, ನೀವು ಬೇಕಾದ್ರೆ ಬಂದು ಒಂದು ಸಾರಿ ಇದೆಲ್ಲ ಎಷ್ಟು ಬೊಂಬೆ ಒಂದೇ ಜಾಗದಲ್ಲಿ ನೋಡ್ಬೇಕಂದ್ರೆ ತುಂಬ ಕಷ್ಟನೇ ಇದು.
ಒಂದೊಂದು ಗೊಂಬೆನೂ ಒಂದೊಂದು ಸ್ಟೋರಿ ಹೇಳುತ್ತೆ ಇಲ್ಲಿಂದ ಒಂದು. ಸರ್ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಮುಂದಿನ ವರ್ಷ ಇನ್ನೂ ಜಾಸ್ತಿ ಗೊಂಬೆ ಹೇಳ್ಬೇಕಂತ ಒಂದು ಕೋರಿಕೆ. ಮುಂದಿನ ವರ್ಷ ಬಂದು ಇನ್ನೊಂದು ವಿಡಿಯೋ ಮಾಡೋಣ. ಅದೊಂದು ವ್ಯೂವರ್ಸ್ ಈ ವಿಡಿಯೋ ನೋಡಿ ತುಂಬ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ, ಶೇರ್ ಮಾಡ್ತಾ ಇರಲಿ. ಓಕೆ ಸರ್, ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು.